ಫಾರಿನರ್ಸನ್ನು ಕಿಡ್ನಾಪ್ ಮಾಡಿದರೆ ಅವರಿಂದ ಜಾಸ್ತಿ ಹಣ ತಗೋಬೋದಲ್ಲ ಅಂತೇಳಿ ವೀರಪ್ಪನ್ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಈ ಕೃಪಾಕರ್ ಸೇನಾನಿ ಅವರು ಒಂದು ಅವನಿಗೆ ಸಜೆಷನನ್ನು ಕೊಡ್ತಾರೆ. ಈ ಒಂದು ಕಾಡಿನ ನೀರಾಗಿರ್ಬೋದು ಇದನ್ನು ಕುಡಿದ್ರೆ ಅವರು ಜಾಸ್ತಿ ದಿನ ಬದುಕಲ್ಲ ವೀರಪ್ಪ. ಅವರನ್ನು ಸುಮ್ಮನೆ ಕಿಡ್ನಾಪ್ ಮಾಡೋ ನಿನ್ನ ಯೋಚನೆಯನ್ನು ಬಿಟ್ಟುಬಿಡು ಅಂತೇಳಿ ಅವನಿಗೆ ಸಲಹೆನ ಕೊಡ್ತಾರೆ. ಇನ್ನು ಕಾಜಾಣದ ಕೂಗಿಗೆ ಮನಸೋತ ವೀರಪ್ಪನ್ ಅಂತೇಳಿ ಅದನ್ನು ಬರೀತಾರೆ. ಅಂದರೆ ಈ ಕಾಡಿನ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಕಪ್ಪು ಕಾಜಾಣ ಅಂತೇಳಿ ಒಂದು ಪಕ್ಷಿ ಇರುತ್ತೆ. ತುಂಬ ಚೆನ್ನಾಗಿ ಅದರ ಧ್ವನಿ ಇರುತ್ತೆ. ಅದಕ್ಕೆ ವೀರಪ್ಪನ್ ಮನಸೋತಿದ್ನಂತೆ. ಇನ್ನೊಂದು ಏನಂತ ಹೇಳಿದ್ರೆ ಟಿಟ್ಟಿಬ ಪಕ್ಷಿ ಅಂತೇಳಿ ಬರುತ್ತೆ. ಇದನ್ನು ಈ ವೀರಪ್ಪನ ಡೆತ್ ವಾರೆಂಟ್ ಮತ್ತು ಬ್ಲಡ್ ವಾರೆಂಟ್ ಅನ್ನೋ ಪುಸ್ತಕದಲ್ಲಿ ಎಸ್ ಕೆ ಉಮೇಶ್ ಸರ್ ಅವರು, ನಿವೃತ್ತ ಎಸ್ ಪಿ ಆದಂಥ ಎಸ್ ಕೆ ಉಮೇಶ್ ಸರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಟಿಟ್ಟಿಬ ಪಕ್ಷಿ ಅನ್ನೋದು, ಟಿಟ್ಟಿಬ ಹಕ್ಕಿ ಅನ್ನೋದು ವೀರಪ್ಪನ್ಗೆ ಸಿಗ್ನಲ್ಗಳನ್ನು ಕೊಡ್ತಿತ್ತಂತೆ. ಮೇಲಕ್ಕೆ ಒಂದ್ಸತಿ ಹಾರಿ ರೆಕ್ಕೆ ಬಡಿದು ಮತ್ತೆ ಬರ್ತಿತ್ತಂತೆ. ಅವಾಗ ಅಪಾಯದ ಸೂಚನೆಯನ್ನು ಅರಿತ ವೀರಪ್ಪನ್ನು ಇಲ್ಲೆಲ್ಲೋ ನನಗೆ ಅಪಾಯ ಇದೆ ಅಂತೇಳ್ಬಿಟ್ಟು ಫೈರ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಂತೆ. ಹಾಗೆಯೇ ಕಾಡಿನಲ್ಲಿರುವಂತಹ ಮಂಗಗಳು ಕೂಡ ಈ ವೀರಪ್ಪನನ್ನು ಯಾವಾಗಲೂ ನೋಡ್ತಿದ್ವವು. ಹೊಸದಾಗಿ ಯಾರೇ ಮನುಷ್ಯರು ಬಂದರು ಅಥವಾ ಹೊಸದಾಗಿ ಏನೇ ಬಂದರು ಕಾಡಿಗೆ ಬಂದರು ಮಂಗಗಳು ಕಿರಿಸ್ತಿದ್ವಂತೆ. ಅದರಿಂದ ಅವರು ಆ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಇತ್ತು ಅಂತೇಳಿ ವೀರಪ್ಪನಿಗೆ ಗೊತ್ತಾಗುತ್ತೆ, ಇದು ಅಪಾಯದ ಸೂಚನೆ, ಇಲ್ಲಿ ಯಾರೋ ಬಂದರು ಅನ್ನೋದು ವೀರಪ್ಪನಿಗೆ ಗೊತ್ತಾಗುತ್ತೆ. ಆ ಒಂದು ಸೂಚನೆಗಳನ್ನು ವೀರಪ್ಪನಿಗೆ ಕಾಡಿನ ಪ್ರಾಣಿಯಾದಂಥ ಮಂಗಗಳು ಮತ್ತು ಈ ಟಿಟಿಬ ಪಕ್ಷಿ ಅನ್ನೋದು ವೀರಪ್ಪನಿಗೆ ಅಪಾಯದ ಸೂಚನೆಯನ್ನು ನೀಡುತ್ತಿರೋದ್ರಿಂದ ಎಷ್ಟೋ ಕಾರ್ಯಾಚರಣೆಗಳು ಮಾಡೋದಕ್ಕೆ ಪೊಲೀಸ್ನವರಿಗೆ ಕಷ್ಟ ಆಗ್ತಾಯಿತ್ತು ಸ್ನೇಹಿತರೆ. ಇದಾದ ನಂತರ ದಿ ಸೀಕ್ರೆಟ್ ಎಲಿಫೆಂಟ್ ಅಂತೇಳಿ ಒಂದು ಬರೀತಾರೆ. ಸೀಕ್ರೆಟ್ ಎಲಿಫೆಂಟಲ್ಲಿ ವೀರಪ್ಪನ್ನು ಈ ಆನೆಗಳನ್ನು ಸಾಯಿಸ್ತಾನೆ ಅಂತೇಳಿ ಏನು ಇದು ಮಾಡ್ತಾರೆ. ಕೆಲವೊಂದು ಕಡೆ ವೀರಪ್ಪನ ಆನೆಯನ್ನು ಸಾಯಿಸದೇ ಇದ್ದರೂ ಕೂಡ ತಪ್ಪು ಮಾಹಿತಿಯಿಂದಾಗಿ ವೀರಪ್ಪನ ಆನೆ ಸಾಯಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಅಂತೇಳಿದರೆ, ಈ ಸೇತ್ಕುಳಿ ಗೋವಿಂದ ಅವರು ಮತ್ತು ವೀರಪ್ಪನೆಲ್ಲ ಕುತ್ಕೊಂಡಿದ್ದಾಗ ಇವರು ಮಾಡದೇ ಇರೋಂತಹ ಈ ಏನು ಕೃಪಾಕರ್ ಸೇನ್ ಅವರು ಎಲ್ಲರೂ ಕಾಡಲ್ಲೇ ಇರ್ತಾರೆ. ಆ ಟೈಮಲ್ಲಿ ಒಂದು ಆನೆ ಯಾವುದೋ ಕಿವಿ ಕಟ್ಟಾದಂತಹ ಆನೆ ಅಲ್ಲಿ ಅವ್ರ ಎದುರುಗಡೆ ಬರುತ್ತೆ. ಅವಾಗ ಗೊತ್ತಾಗುತ್ತೆ ಇವರಿಗೆ, ಓ ನಾವು ಮಾಡಿದ್ದೀವಂತ ಇಲ್ಲಿ ಊರಲ್ಲೆಲ್ಲ ತಪ್ಪು ತಿಳ್ಕೊಳ್ತಾ ಇದ್ದಾರೆ, ಬಟ್ ಅದು ಬೇರೆ ಇನ್ನೊಂದು ಗ್ಯಾಂಗ್ ಕೂಡ ಇದನ್ನು ಮಾಡ್ತಾ ಇದೆ ಅನ್ನೋದು. ಅದನ್ನು ದ ಸೀಕ್ರೆಟ್ ಎಲಿಫೆಂಟ್ ಅಂತೇಳಿ ಬರೀತಾರೆ. ವೀರಪ್ಪನ ಗ್ಯಾಂಗಲ್ಲಿ ಇನ್ನೊಂದು ಅತಿಥಿ ದೇವೋಭವ ಅಂತೇಳಿ ಬರೀತಾರೆ. ಇಲ್ಲಿ ಮೇಕೆ ರಂಗಸ್ವಾಮಿ ಇರ್ತಾರೆ, ಮಾದೇಶ ಅನ್ನೋರು ಇರ್ತಾರೆ, ಆಮೇಲೆ ಕಿಡ್ನಾಪ್ ಆದಂಥ ಕೃಷ್ಣ ಅನ್ನೋರು ಇರ್ತಾರೆ, ಪಾಷಾ ಅಂತೇಳಿರ್ತಾರೆ, ಸತ್ಯಬ್ರತ ಮೈತಿ ಅಂತೇಳಿರ್ತಾರೆ. ಅವರು ಕೃಷಿ ಇದರಲ್ಲಿ ದೊಡ್ಡ ವಿಜ್ಞಾನಿಯಾಗಿರ್ತಾರೆ. ವೀರಪ್ಪನವರಿಗೆ ವಿಜ್ಞಾನಿ ಅಂತ ಹೇಳ್ತಾನೆ ಸತ್ಯಬ್ರತ ಮೈತಿ ಅವರಿಗೆ. ಕೃಪಾಕರ್ ಅವರಿಗೆ ಕೃಪಾ ಅಂತ ಹೇಳ್ತಾನೆ, ಸೇನಾನಿಯವರಿಗೆ ಶೇನಿ ಅಂತಾನೆ. ವೀರಪ್ಪನ ಹೇಳುವಂಥ ಭಾಷೆಗಳಿವೆಲ್ಲ. ವೀರಪ್ಪನ ಗ್ಯಾಂಗ್ನಲ್ಲಿ ಅತಿಥಿ ದೇವೋಭವ ಅಂತೇಳಿದರೆ ಇವರಿಗೆ ಬೆಳಗ್ಗೆ ಒಂದೊತ್ತು ಊಟ ಮತ್ತು ರಾತ್ರಿ ಒಂದೊತ್ತು ಊಟವನ್ನು ಕೊಡ್ತಾರೆ. ಹಾಗೆಯೇ ಟೀಯನ್ನು ಮಾಡ್ಕೊಂಬರೋದು ಇದೆಲ್ಲ ರಂಗಸ್ವಾಮಿ ಕೆಲಸ ಆಗಿರುತ್ತೆ. ಈ ಒಂದು ಬುಕ್ಕಲ್ಲಿ ಅಪ್ಪುಸ್ವಾಮಿ ಮತ್ತು ತಂಗರಾಜು ಅನ್ಬುರಾಜು ಅವ್ರ ಬಗ್ಗೆ ಕೂಡ ಎಲ್ಲ ಬರೀತಾರೆ. ಬಟ್ ನಾವು ಅವರನ್ನು ಇಂಟರ್ವ್ಯೂ ಮಾಡಿದಾಗ, ಸರ್ ನಾವೇನು ಅದನ್ನು ಮಾಡಿಲ್ಲ, ಬಟ್ ಆ ಪುಸ್ತಕದಲ್ಲಿ ಬರೆದಿದ್ದಾರೆ, ನಮಗೂ ಕೂಡ ಆ ಪುಸ್ತಕವನ್ನು ಕಳಿಸಿದರೆ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಹೇಳಿದರು. ಆಮೇಲೆ ವಿಧಿ ಮತ್ತು ವೀರಪ್ಪನ್ ಅಂತೇಳಿ ಒಂದು ಚಾಪ್ಟರ್ ಬರುತ್ತೆ. ವಿಧಿ ಅಂತಂದರೆ ವೀರಪ್ಪನ್ನು ಕವಡೆ ಶಾಸ್ತ್ರವನ್ನು ತುಂಬ ಮಾಡ್ತಾನೆ. ತನ್ನ ಒಂದು ಕೆಲಸ ಏನೇ ಆಗಬೇಕಾದ್ರೂ ಕೂಡ ಕವಡೆಯನ್ನು ಹಾಕ್ಬಿಟ್ಟು ಅದು ಅವನಿಗೆ ಅಡ್ಡಿಲ್ಲ, ಮಾಡ್ಬೋದು, ಓಕೆ ಅಂತ ಅನಿಸಿದ್ರೆ ಮಾತ್ರ ಮುಂದುವರಿತಿದ್ದ. ಇಲ್ಲ ಅಂತಂದರೆ ಅದು ನಮಗೆ ಪ್ರಸಾದ ಆಗಿಲ್ಲ ಅಂದ್ಬಿಟ್ಟು, ಕವಡೆ ಶಾಸ್ತ್ರ ತಪ್ಪಾಗಿ ಇದು ನಮಗೆ ಸೂಚನೆಯನ್ನು ಕೊಡ್ತಾ ಇದೆ ಅಂದ್ಬಿಟ್ಟು ಆ ಒಂದು ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ತಿದ್ದ. ಇದನ್ನು ಮತ್ತು ವಿಧಿಯನ್ನು ತುಂಬ ನಂಬ್ತಿದ್ದ. ತಾನು ಏನೇ ಮಾಡಿದರೂ ಅದೊಂದು ವಿಧಿ, ಇಲ್ಲ ವಿಧಿ ಇಲ್ಲದೆ ಏನೂ ಆಗಲ್ಲ ಅನ್ನೋದು ವೀರಪ್ಪನ ಒಂದು ತಲೆ ಒಳಗೆ ಕೂತಿರುತ್ತೆ ಸ್ನೇಹಿತರೆ. ಹಾಗೆಯೇ ಜ್ಯೋತಿಷಿ ಮೈತಿ ಅಂತ ಒಂದು ಚಾಪ್ಟರ್ ಬರುತ್ತೆ. ಸತ್ಯಬ್ರತ ಮೈತಿಯವರು ವಿಜ್ಞಾನಿ ಆಗಿದ್ದರೂ ಕೂಡ, ಕೃಷಿ ಒಂದು ಇದರಲ್ಲಿ ಪಂಡಿತ ವಿಜ್ಞಾನಿ ಆಗಿದ್ದರೂ ಕೂಡ ಕೇಂದ್ರ ಸರ್ಕಾರದ ಒಂದು ಇದರಲ್ಲಿರ್ತಾರೆ. ಅವರು ಮೂಲತಃ ಬಂಗಾಳಿಯವರು. ಸತ್ಯಬ್ರತ ಮೈತಿ ಅಂತ ಹೇಳ್ಬಿಟ್ಟು ಇವರು ಹಸ್ತರೇಖೆಯನ್ನು ನೋಡಿಬಿಟ್ಟು ಅದರಲ್ಲಿ ಜ್ಯೋತಿಷ್ಯನ್ನು ಹೇಳುವಂಥ ಒಂದು ಪರಿಪಾಠವನ್ನು ಬೆಳೆಸಿರ್ತಾರೆ. ಕೃಪಾಕರ್ ಮತ್ತು ಸೇನಾನಿಯವರಿಗೆ ಇದೆಲ್ಲ ನಂಬಿಕೆ ಬರೋದಿಲ್ಲ. ವೀರಪ್ಪನಿಗೆ ಒಂಥರ ಇದು ಏನು ನನ್ನ ಕೈ ನೋಡಿ ಹೇಳ್ತಾರಲ್ಲ ಅನ್ನೋ ಒಂದು ನಂಬಿಕೆ ಬಂದು ಕೈಯನ್ನು ಕೊಟ್ಟು ಅದನ್ನು ಪರೀಕ್ಷೆ ಮಾಡಿಸ್ತಾನೆ. ಇದಾದ ನಂತರ 14 ದಿನಗಳಾದ ನಂತರ ವೀರಪ್ಪನ್ನು ಇವರನ್ನು ಬಿಡ್ತಾನೆ. ಬಿಡಬೇಕಾದ್ರೆ ಒಂದು ತುಂಬ ಭಾವುಕ ಆಗ್ತಾನೆ ವೀರಪ್ಪನ್ನು. ಇವರು ಏನು ಹೇಳ್ತಾರೆ, ಕೃಪಾಕರ್ ಮತ್ತು ಸೇನಾನಿಯವರು ನಮ್ಮ ಮನೆಯನ್ನು ಮಾರಾಟ ಮಾಡಬೇಕು ಅಂತಿದ್ದೀವಿ ಅಂತೇಳಿ ವೀರಪ್ಪನ ಮುಂದೆ ಹೇಳ್ತಾರೆ. ತಮಗೇನೋ ಸಮಸ್ಯೆ ಇದೆ, ಅದನ್ನು ಮನೆಯನ್ನು ಮಾರಾಟ ಮಾಡಬೇಕು ಅಂತ ಹೇಳ್ತಾರೆ. ಮನೆಯನ್ನು ಮಾರಾಟ ಮಾಡ್ತೀವಿ ಅಂದ ಕೂಡಲೇ ವೀರಪ್ಪನಿಗೆ ಒಂಥರ ಏನು
ದುಃಖ ಆಗಿಬಿಡುತ್ತೆ, ಎಮೋಷ್ನಲ್ ಆಗಿಬಿಡುತ್ತೆ ವೀರಪ್ಪನಿಗೆ. ಹಾಗಾದ ನಂತರ ಅವನು ಕಣ್ಣಂಚಲ್ಲಿ ಅವನಿಗೆ ನೀರು ಕೂಡ ಬರುತ್ತೆ. ಆ ಟೈಮಲ್ಲಿ ಮನೆಯನ್ನು ದಯವಿಟ್ಟು ಮಾರಾಟ ಮಾಡಬೇಡ್ರಿ. ನಿಮ್ಮನ್ನು ಇವತ್ತು ರಿಲೀಸ್ ಮಾಡ್ತಾಯಿದ್ದೀನಿ. ಈ ಕಾಡಲ್ಲೇ ಇನ್ನೊಂದು ಗಂಟೆ ಇದ್ದುಬಿಟ್ಟು ನಾವು ಹೋದ ನಂತರ 1 ಗಂಟೆ ಈ ಕಾಡಲ್ಲೇ ಇದ್ದುಬಿಟ್ಟು ಸೇನಾನಿ ಅವ್ರಿಗೆ ಹೇಳ್ತಾನೆ, ಸೇನಾನಿ ಅವರೇ, ನಿಮಗೆ ಈ ಕಾಡಿಂದ ಇದೆಲ್ಲ ದಾರಿಯೆಲ್ಲ ಗೊತ್ತು ತಾನೆ, ಹಾಗಾಗಿ ನೀವು ಇವ್ರನ್ನ ಸೇಫಾಗಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದಾದ ನಂತರ ಅವ್ರಿಗೆ ಕೊಟ್ಟ ಮಾತಿನಂತೆ ಕೃಪಾಕರ್ ಮತ್ತು ಸೇನಾನಿ ಅವರು ಕಾಡಲ್ಲಿ 1 ಗಂಟೆ ಹೊತ್ತು ವೀರಪ್ಪನಿಗೆ ಹೆಂಗೆ ಬಿಟ್ಟು ಹೋದ ನಂತರ 1 ಗಂಟೆ ಹೊತ್ತು ಇದ್ದುಬಿಟ್ಟು ಅಲ್ಲಿಂದ ದಾರಿ ಹಿಡಿದ್ಬಿಟ್ಟು ಊರಿಗೆ ಸೇರಿಕೊಳ್ತಾರೆ, ಬಂಡೀಪುರಕ್ಕೆ. ಮತ್ತೆ ರಿಟರ್ನ್ ಅವ್ರ ಮನೆಗೆ ಬರ್ತಾರೆ. ಅಲ್ಲಿ ಬಂದು ಮತ್ತೆ ಸ್ನಾನ ಮಾಡಬೇಕು ಅಂತ ನೋಡಿದಾಗ ಅಲ್ಲೊಂದು ಆಶ್ಚರ್ಯ ಕಾದಿರುತ್ತೆ. ಮೈಸೂರು ಸ್ಯಾಂಡಲ್ ಸೋಪನ್ನು ಈ ಕೃಪಾಕರ್ ಮತ್ತು ಸೇನಾನಿ ಅವರು ಬಳಸ್ತಾ ಇರ್ತಾರೆ. ಮೈಸೂರು ಸ್ಯಾಂಡಲ್ ಸೋಪು ಅವತ್ತು ಇರೋದಿಲ್ಲ. ಏನಂತ ಹೇಳಿದರೆ, ಅಲ್ಲಿ ಇವರನ್ನ ಕೃಪಾಕರ್ ಮತ್ತು ಸೇನಾನಿ ಅವರನ್ನು ಕಿಡ್ನ್ಯಾಪ್ ಮಾಡ್ತಾನಲ್ಲ, ಆ ಟೈಮಿಗೆ ವೀರಪ್ಪನ ಗ್ಯಾಂಗ್ ಅವರೆಲ್ಲ ಇವ್ರ ಮನೆಯೆಲ್ಲ ಸರ್ಚ್ ಮಾಡಿಬಿಟ್ಟು ಕೆಲವೊಂದು ವಸ್ತುಗಳನ್ನು, ಇಂಪಾರ್ಟೆಂಟ್ ವಸ್ತುಗಳನ್ನು, ಪುಸ್ತಕಗಳನ್ನು ಓದೋಕ್ಕೆ ಬರದೇ ಇದ್ದರೂ ಕೆಲವರು ಆ ಪುಸ್ತಕಗಳನ್ನು ಅದರೊಳಗಡೆ ಹಾಕ್ಕೊಳ್ತಾರೆ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಫೋಟೋಗಳು, ಕ್ಯಾಮ್ರಾದಂಥ ವಸ್ತುಗಳನ್ನು ಕೂಡ ತಗೊಂಡೋಗ್ತಾರೆ. ಅದ್ರ ಜೊತೆಗೆ ಈ ಇವರೇನು ಮೈಸೂರು ಸ್ಯಾಂಡಲ್ ಸೋಪ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ತಗೊಂಡೋಗ್ಬಿಡ್ತಾರೆ. ಕಾಡಲ್ಲಿ ಸ್ನಾನ ಮಾಡಬೇಕಾದ್ರೆ ರಂಗಸ್ವಾಮಿನೋ ಯಾರೋ ಒಬ್ಬರು ಕೃಪಾಕರ್ ಮತ್ತು ಸೇನಾನಿ ಅವರಿಗೆ ಮೈಸೂರು ಸ್ಯಾಂಡಲ್ ಸೋಪನ್ನು ತಂದು ಕೊಡ್ತಾರೆ. ಇದು ಎಲ್ಲಿಂದ ಬಂತು, ಇಷ್ಟು ಒಳ್ಳೆ ಸೋಪನ್ನು ನೀವು ಕಾಡಲ್ಲಿ ಬಳಸ್ತೀರಾ ಅಂತ ಈ ಕೃಪಾಕರ್ ಮತ್ತು ಸೇನಾನಿ ಅವರು ಆಶ್ಚರ್ಯಭರಿತರಾಗಿ ಕೇಳ್ತಾರೆ. ಕಡೆಗೆ ಯಾವಾಗ ಇವರು ಅವನು ವೀರಪ್ಪನ್ ಇವ್ರನ್ನ ರಿಲೀಸ್ ಮಾಡಿದ ನಂತರ ಮನೆಗೆ ಬರ್ತಾರಲ್ಲ, ಆವಾಗ ಇವ್ರಿಗೆ ಗೊತ್ತಾಗುತ್ತೆ, ಓ ಇದು ನಮ್ಮ ಮನೆಯಿಂದನೇ ತಗೊಂಡೋಗಿರೋದು ಅಂತೇಳಿ ಅವರಿಗೆ ನಗು ಬರುತ್ತೆ ಸ್ನೇಹಿತರೆ.